Hi, hello everyone. Welcome to your English Academy. We will learn something in the 9th standard state syllabus. The first lesson is and who are studying in the first language. That is the first lesson. You need first Afroz the best advice I ever had. Okay, then I have already uploaded that many videos. Then if you want that, subscribe this channel. Then I will come to that a lot of video classes for the syllabus related to 8th standard, 9th standard and 10th standard. Already some lessons I uploaded. Okay, in this video class, we will learn about that. The first prose in 9th standard state syllabus. That is the first one is the best advice I ever had. The title has given that the best advice I ever had. Hangandre the best advice ಯಾವುದಿಲ್ಲಿ ಬೆಸ್ಟ್ ಅಡ್ವೈಸು ಐ ಎವರ್ ಹ್ಯಾಡ್. ಹಾಗಾದರೆ ಇಲ್ಲಿ ಐ ಅಂದರೆ ಯಾರು, ಐ ಎವರ್ ಹ್ಯಾಡ್ ಯಾರು ಇನ್ನೂ ತನಕ ಅವರ ಜೀವನದಲ್ಲಿ ಅದನ್ನ ಅಂಥ ಅಡ್ವೈಸನ್ನು ಯಾರೂ ಕೂಡ ಹಾಕಿ ಕೊಟ್ಟಿರಲಿಲ್ಲ. ಅವ್ರು ಯಾರಪ್ಪ ಅಂದ್ರೆ ನಮ್ಮ ರೈಟರು. ದಿಸ್ ಆರ್ಟಿಕಲ್ ಈಸ್ ರಿಟನ್ ಬೈ ಮಿಸ್ಸಸ್ ವಿಜಯಲಕ್ಷ್ಮಿ ಪಂಡಿತ್. ದೆನ್ ಶಿ ಈಸ್ ವಿಜಯಲಕ್ಷ್ಮಿ ಪಂಡಿತ್. ಯಾರಪ್ಪ ಅಂತಂದ್ರೆ ಅವರು ವಿಜಯಲಕ್ಷ್ಮಿ ಪಂಡಿತ್ ಅವರ ಲೈಫಲ್ಲಿ ಬಹಳಷ್ಟು ಒಂದು ಬೆಸ್ಟ್ ಅಡ್ವೈಸನ್ನು ಪಡ್ಕೊಂಡ್ರು. ಅದು ಯಾರಿಂದಪ್ಪ ಅಂತಂದ್ರೆ ದ ಗ್ರೇಟ್ ಸೋಲ್, ವಿ ಕ್ಯಾನ್ ಕಾಲ್ ಹಿಮ್ ದ ಫಾದರ್ ಆಫ್ ದ ನೇಷನ್. ಅವರೇ ಯಾರಪ್ಪ ಅಂದ್ರೆ ಮಹಾತ್ಮ ಗಾಂಧೀಜಿ ಅಂತ ನಾವು ಹೇಳ್ತೀವಿ. ಇಷ್ಟು ಈ ಲೆಸನ್ ಒಂದು ಬಿಗಿನಿಂಗ್ ಅಥವಾ ಒಂದು ಇಂಟ್ರೊಡಕ್ಷನನ್ನು ನಾವು ಕೊಡ್ಬೋದು. ಆ ಅಡ್ವೈಸು ಕೂಡ ಏನಪ್ಪ ಅಂತಂದ್ರೆ ಇಲ್ಲಿ ಅಡ್ವೈಸು ದ ಬೆಸ್ಟ್ ಅಡ್ವೈಸ್. ಆ ಅಡ್ವೈಸ್ ಯಾವುದಪ್ಪ ಅಂತಂದ್ರೆ ಅದನ್ನ ಇಲ್ಲೇ ಹೇಳ್ಬಿಡ್ತೀನಿ ನೋಡ್ರಿ. ನೋ ಒನ್ ಕ್ಯಾನ್ ಹಾರ್ಮ್ ಎಕ್ಸೆಪ್ಟ್ ಯುವರ್ ಸೆಲ್ಫ್. No one can harm except yourself. No one can harm you except yourself. ಇಲ್ಲಿ ನಾವು ಕೂಡ ನಮ್ಮ ಜೀವನದಲ್ಲಿ ನಾವು ಫಾಲೋ ಅಪ್ ಮಾಡಲೇಬೇಕು. ಯಾಕಂದ್ರೆ ನಮಗೆ ನಾವು ಹಾನಿ ಮಾಡಿಕೊಂಡಷ್ಟು ಯಾರೂ ನಮಗೆ ಇನ್ನೊಬ್ಬರು ಹಾನಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ಏನಾದರೂ ಬೈದ ಅಥವಾ ಸ್ಕೋಲ್ಡ್ ಮಾಡ್ದಪ್ಪ ಅಂತಂದ್ರೆ, ರಫ್ ಹ್ಯಾರ್ಶ್ ವರ್ಡ್ಸ್ ಯೂಸ್ ಮಾಡ್ದಪ್ಪ ಅಂತಂದ್ರೆ ಅದರಿಂದ ನಮಗೆ ತಾಪಾಗ್ತದೆ. ಬಟ್ ಅವನಿಗೆ ಏನಾಗಲ್ಲ. ಯಾವುದಾದ್ರೂ ಕೂಡ ಅದನ್ನ ನಾವೇನು ಮಾಡಬೇಕು, ಈಸಿಯಾಗಿ ತೊಗೊಂಡು ಅದನ್ನ ಸೊಲ್ಯೂಷನನ್ನು ತೊಗೋಬೇಕು ಅಂತ ಹೇಳ್ತಾ ಐ ವಿಲ್ ಕಮ್ ಟು ದ್ಯಾಟ್ ಅವರ್ ಸ್ಟೋರಿ. ಆರ್ಟಿಕಲ್ ವಿಜಯಲಕ್ಷ್ಮಿ ಪಂಡಿತ್ ಅವರು ಏನು ಹೇಳ್ತಾರೆ ಅನ್ನೋದನ್ನು ವಿ ವಿಲ್ ಸಿ ದ್ಯಾಟ್. ಹಿಯರ್ ಇಸ್ ದ ವಾರ್ಮ್ ಅಪ್ ಆಕ್ಟಿವಿಟಿ. ದ ಸಮ್ ಪಿಕ್ಚರ್ಸ್ ಆರ್ ಗಿವನ್ ಹಿಯರ್. ದ ಫಸ್ಟ್ ಒನ್ ಈಸ್ ಐಡೆಂಟಿಫೈಯಿಂಗ್ ದ ಫಾಲೋವಿಂಗ್ ಗ್ರೇಟ್ ಪರ್ಸನಾಲಿಟೀಸ್. ಕೊಟ್ಟಂಥ ಒಂದು ಗ್ರೇಟ್ ಪರ್ಸನಾಲಿಟೀಸ್ ಯಾವಪ್ಪ ಅಂತಂದ್ರೆ the first one is Sarojini Naidu. Then second one is Vijayalakshmi Pandit. Our lesson annu naviga study ಮಾಡ್ತಾ ಇದೀವಿ. Then next third picture is Indira Gandhi. Then fourth one is Fatima Bibi. Fifth one is Pratibha Patil, the president of our India. Then next last one is Kiran Bedi, an IPS officer. ಈ ರೀತಿ ಒಂದು ಬೆಸ್ಟ್ ಸೋಲ್ಸ್ ಆಫ್ ಇಂಡಿಯಾ ಗ್ರೇಟ್ ಪರ್ಸನಾಲಿಟೀಸ್ ಅನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನೋಡಿದೀವಿ. ಹಿಯರ್ ಇಸ್ ನೆಕ್ಸ್ಟ್ ಬಿ. ನಾವು ಯೂಸಿಂಗ್ ದ ಕ್ಲೂಸ್ ಗಿವನ್ ಇನ್ ಕಾಲಮ್ ಎ, ರೈಟ್ ದ ನೇಮ್ಸ್ ಆಫ್ ಪರ್ಸನಾಲಿಟೀಸ್ ಇನ್ ಕಾಲಮ್ ಬಿ. ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ದ UN ಜನರಲ್ ಅಸೆಂಬ್ಲಿ. ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಯಾರಪ್ಪ ಇಲ್ಲಿ ಒಂದು UN ಜನರಲ್ ಅಸೆಂಬ್ಲಿಯಲ್ಲಿ ನೋಡಿದಪ್ಪ, ದಟ್ಸ್ ಶಿ ಈಸ್ ವಿಜಯಲಕ್ಷ್ಮಿ ಪಂಡಿತ್. ಅವ್ರ ಬಗ್ಗೆನೇ ಒಂದು ಲೆಸನ್ ಇದೆ, ಅದು ನೋಡೋಣ. ದೆನ್ ಸೆಕೆಂಡ್ ಒನ್, ದ ಫಸ್ಟ್ ವುಮೆನ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಭಾರತದ ಪ್ರಥಮ ಸುಪ್ರೀಂ ಕೋರ್ಟ್ನ ನ್ಯಾಯವಾದಿ ಅಥವಾ ಜಡ್ಜ್ ಅಂತ ಕರಿತೀವಿ. ಯಾರಪ್ಪ ಅಂದ್ರೆ ಫಾತಿಮಾ ಬೇಬಿ. ದೆನ್ ನೆಕ್ಸ್ಟ್ ಥರ್ಡ್ ಒನ್, ದ ಫಸ್ಟ್ ವುಮೆನ್ IPS ಆಫೀಸರ್ ಆಫ್ ಇಂಡಿಯಾ, ದಟ್ ಶಿ ಈಸ್ ಕಿರಣ್ ಬೇಡಿ. ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಪ್ರತಿಭಾ ಪಾಟೀಲ್. ದೆನ್ ಫಿಫ್ತ್ ಒನ್ ಈಸ್ ದ ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಇಂದಿರಾ ಗಾಂಧಿ. ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವರೇ ಪ್ರಥಮ ಒಂದು ಭಾರತದ ಮಹಿಳಾ ಒಂದು ಪ್ರಧಾನಮಂತ್ರಿ ಅಂತಾನೆ ಹೇಳ್ಬೋದು. ದೆನ್ ನೆಕ್ಸ್ಟ್ ಒನ್, ದ ಫಸ್ಟ್ ವುಮೆನ್ ಗವರ್ನರ್ ಇನ್ ಇಂಡಿಯಾ. ಯಾರಪ್ಪ ಅಂತಂದ್ರೆ ಸರೋಜಿನಿ ನಾಯ್ಡು. ಓಕೆ, ಈ ರೀತಿ ದೀಸ್ ಆರ್ ದ ಇಂಪಾರ್ಟೆಂಟ್ ಅವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲೂ ಕೂಡ ಇದರ ಮೇಲೆ ಒಂದು 6ರಲ್ಲಿ ಒಂದು ಕ್ವಶನನ್ನು ಕೇಳಿರ್ತಾರೆ. those you can give the importance here.
Okay, let's come to that. Here is a some bracket there given to that. What is that? The lesson given below is an article written by Mrs. Vijayalakshmi Pandit. ಈಗ ನಾವು ನೆಕ್ಸ್ಟ್ ಏನು ನೋಡ್ತೀವಲ್ಲ ಈ ಲೆಸನನ್ನು, ಈ ಒಂದು ಆರ್ಟಿಕಲ್ ಬರೆದಿದ್ದಾರೆ. ಯಾಕೆ ಬರೆದಿದ್ದಾರಪ್ಪ ಅಂದ್ರೆ ಅವ್ರ ಲೈಫಲ್ಲೇ ಬೆಸ್ಟ್ ಅಡ್ವೈಸ್, ನಮ್ಮ ಲೈಫಲ್ಲೇ ಎಷ್ಟೋ ಜನ ಅಡ್ವೈಸ್ ಕೊಡ್ತಾರೆ, ಬಟ್ ವಿ ಆರ್ ನಾಟ್ ಫಾಲೋಯಿಂಗ್. ದಟ್ಸ್ ವೈ ಅವರ್ ಚೇಂಜಸ್, ಅವರ್ ಪ್ರೋಗ್ರೆಸ್, ಅವರ್ ಗ್ರೋತ್ ಇಟ್ ಡಸಂಟ್ ಚೇಂಜ್. ಅದಕ್ಕೋಸ್ಕರ ಆಗ್ತಾ ಇಲ್ಲ. ಅದೇ ರೀತಿ ನಮ್ಮ ವಿಜಯಲಕ್ಷ್ಮಿ ಪಂಡಿತ್ ಅವರು ಒಂದು ಆರ್ಟಿಕಲನ್ನು ಬರೀತಾರೆ. ಯಾರ ಮೇಲೆ? ಈ ಮಹಾತ್ಮ ಗಾಂಧೀಜಿಯವರು ಕೊಟ್ಟಂಥ ಒಂದು ಸಂದೇಶದ ಮೇಲೆ, ಅಡ್ವೈಸ್ ಮೇಲೇ ಒಂದು ಬರೀತಾರೆ. ವಿಜಯಲಕ್ಷ್ಮಿ ಪಂಡಿತ್ ಅವರು ಯಾರಪ್ಪ ಅಂತಂದ್ರೆ, ಶಿ ಈಸ್ ಒನ್ ಆಫ್ ದ ಪಂಡಿತ್ ಜವಾಹರ್ಲಾಲ್ ನೆಹರು ಸಿಸ್ಟರ್ಸ್. ಪಂಡಿತ್ ಜವಾಹರ್ಲಾಲ್ ನೆಹರು ಸಿಸ್ಟರ್ಸಲ್ಲಿ ಒಬ್ಬಾಕೆ ಯಾರಪ್ಪ ಅಂದ್ರೆ ಮಿಸಸ್ ವಿಜಯಲಕ್ಷ್ಮಿ ಪಂಡಿತ್. ವಿಜಯಲಕ್ಷ್ಮಿ ಪಂಡಿತ್ ರೋಟ್ ಇಟ್ ದ ರೀಡರ್ಸ್ ಡೈಜೆಸ್ಟ್. ಈ ಆರ್ಟಿಕಲನ್ನು ಯಾವ ಬುಕ್ಕಲ್ಲಿ ಬರೆದಿದ್ದಾರಪ್ಪ ಅಂದ್ರೆ ಅವರು ರೀಡರ್ಸ್ ಡೈಜೆಸ್ಟಲ್ಲಿ ಬರೆದಿದ್ದಾರೆ. ಇಟ್ಸ್ ಕಾಲ್ಡ್ ಅ ಮಂತ್ಲಿ ಮ್ಯಾಗಝಿನ್. ಇದೊಂದು ತಿಂಗಳಿಗೊಮ್ಮೆ ಬರ್ತಕ್ಕಂಥ ಮ್ಯಾಗಝಿನ್. ವೆನ್ ಶಿ ವಾಸ್ ದ ಹೈ ಕಮಿಷನರ್ ಫಾರ್ ಇಂಡಿಯಾ ದ ಯುನೈಟೆಡ್ ಕಿಂಗ್ಡಮ್. ಭಾರತದ ಪರವಾಗಿ ಹೈ ಕಮಿಷನರ್ ಇದ್ದರು. ಎಲ್ಲಪ್ಪ ಅಂದರೆ ಯುನೈಟೆಡ್ ಕಿಂಗ್ಡಮಲ್ಲಿ. ದಟ್ಸ್ ದ ಗ್ರೇಟ್ ವರ್ಕರ್, social worker she is, and also not only social worker she is, and but also a freedom fighter. She also involved in that, the freedom fighter. Okay, let's once again I welcome to each and every students who are interested to understand this lesson. The first one is the best advice I ever had. ಈಗ ನಾವು ಪ್ರತಿಯೊಂದು ಪ್ಯಾರಾಗ್ರಾಫನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಈ ಫಸ್ಟ್ ಪ್ಯಾರಾಗ್ರಾಫಲ್ಲಿ ಏನಿದೆ, we will see that the best advice I ever had came from one of the greatest souls world has ever known, Mahatma Gandhiji. The best advice I ever had, ನನ್ನ ಜೀವನದಲ್ಲೇ ಒಂದು ಬೆಸ್ಟ್ ಅಡ್ವೈಸನ್ನು ನಾನು ಕಂಡುಕೊಂಡೆ. ಯಾರಿಂದಪ್ಪ ಅಂತಂದ್ರೆ ಅದು ಮಹಾತ್ಮ ಗಾಂಧೀಜಿಯಿಂದ. ಮಹಾತ್ಮ ಗಾಂಧೀಜಿ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಸೋಲ್ಸ್ ವರ್ಲ್ಡ್ ಹ್ಯಾಸ್ ಎವರ್ ನೌನ್. ಜಗತ್ತಿಗೆ ಆಲ್ರೆಡಿ ಗೊತ್ತಿರ್ತಕ್ಕಂಥ ಅತ್ಯಂತ ಅತ್ಯುತ್ತಮ ಆತ್ಮ, ವ್ಯಕ್ತಿತ್ವ ಅಂತ ಕರೆಯೋದು ದಟ್ಸ್ ಮಹಾತ್ಮ ಗಾಂಧೀಜಿ. ಆನ್ ಎ ಸನ್ನಿ ಆಫ್ಟರ್ನೂನ್ ಅ ಡಿಕೇಡ್ ಎಗೋ. ಆ ಅಡ್ವೈಸನ್ನು ನನಗೆ ಯಾವಾಗ ಹೇಳಿದ್ರಪ್ಪ ಅಂತಂದ್ರೆ, ಡಿಕೇಡ್, ಒಂದು ಡಿಕೇಡ್ನ ಮುಂಚೆ, ಒಂದು ಡಿಕೇಡ್ ಈಕ್ವಲ್ಸ್ ಟು 10 years, 10 ವರ್ಷದ ಹಿಂದೆ ಮಧ್ಯಾಹ್ನದ ಸಮಯದಲ್ಲಿ ನನಗೆ ಮಹಾತ್ಮ ಗಾಂಧೀಜಿಯವರು ಹೇಳಿದರು ಆ ಅಡ್ವೈಸ್ ಅಂತ ಇಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ಅವರು ಹೇಳ್ತಾ ಇದ್ದಾರೆ. ದೆನ್ ಇಟ್ ಈಸ್ ಅಬೌಟ್ ದ ಫಸ್ಟ್ ಪ್ಯಾರಾಗ್ರಾಫ್. ಲೆಟ್ಸ್ ಕಮ್ ಟು ದಟ್ ಸೆಕೆಂಡ್ ಒನ್. ಮೋಸ್ಟ್ ಪೀಪಲ್ ಪಾಸ್ ಥ್ರೂ ಅ ಪೀರಿಯಡ್ ಆಫ್ ಆಂಗ್ವಿಶ್ ವೆನ್ ದೇರ್ ಬಿಲೀಫ್ ಇನ್ ಹ್ಯುಮ್ಯಾನಿಟಿ ಈಸ್ ಅಟ್ ಅ ಲೋ ಎಫ್. ಮೋಸ್ಟ್ ಪೀಪಲ್, ಈ ಒಂದು ಸೊಸೈಟಿಯಲ್ಲಿ ಅಥವಾ ಈ ಒಂದು ವರ್ಲ್ಡಲ್ಲಿ ಎಲ್ಲಿ ನೋಡಿದರೂ ಕೂಡ ಮೋಸ್ಟ್ ಆಫ್ ದ ಪೀಪಲ್, ಎಲ್ಲ ಜನರು ಏನಪ್ಪ ಅಂದ್ರೆ ಪಾಸ್ ಥ್ರೂ ಎ ಪೀರಿಯಡ್ ಆಫ್ ಆಂಗ್ವಿಶ್, ಒಂದು ಮಾನಸಿಕ ಅಥವಾ ದೈಹಿಕ ದುಃಖವನ್ನು ಅನುಭವಿಸಿ ಬಂದಿರ್ತಾರೆ. ಫಾರ್ ಕಂಪೇರಿಂಗ್ ಟು ದ್ಯಾಟ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಪೇನ್ಸ್, ದೇರ್ ಇಸ್ ಅ ಲಾಟ್ ಆಫ್ ಪೇನ್ ಈಸ್ ಇನ್ ದ ಮೆಂಟಲಿ ಮಾನಸಿಕ ನೋವು ಭಾಳಷ್ಟು ಇರುತ್ತೆ. ಅದನ್ನು ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ದುಃಖಕ್ಕೊಳಗಾಗಿರ್ತಾನೆ. ವೆನ್ ದೇರ್ ಬಿಲೀಫ್ ಇನ್ ಹ್ಯುಮ್ಯಾನಿಟಿ, ದೇ ಹ್ಯಾವ್ ಬಿಲೀಫ್ ಇನ್ ದ ಹ್ಯುಮ್ಯಾನಿಟಿ, ಮನುಷ್ಯತ್ವ ಈಸ್ ಆಟ್ ಅ ಲೋ ಎಫ್. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ನನ್ನ ಫ್ರೆಂಡ್ ಅಪ್ಪ, ಐ ಬಿಲೀವ್ಡ್ ಅ ಲಾಟ್ ಫಾರ್ ಹಿಮ್, ಬಟ್ ಒನ್ ಡೇ ಹಿ ವಿಲ್ ಚೀಟ್ ಮೀ. ಒಂದಿನ ನನಗೆ ಮೋಸ ಮಾಡ್ತಾನೆ. ಅವಾಗ ಏನಾಗುತ್ತೆ, ಅವನ ಮೇಲೆ ಈಗ ಒಬ್ಬ ವ್ಯಕ್ತಿ ನನಗೆ ಮೋಸ ಮಾಡಿರ್ತಾನೆ, ಬಟ್ ಐ ನೆವರ್ ಬಿಲೀವ್ ಫಾರ್ ದಟ್ ಅದರ್ ಪರ್ಸನ್. ಅವನಕ್ಕಿಂತ ಒಳ್ಳೆಯವರು ಇರ್ತಾರೆ, ಅವನಕ್ಕಿಂತ ಬೇರೆ ಬೇರೆ ರೀತಿಯ ವ್ಯಕ್ತಿ ಇರ್ತಾರೆ, ಬಟ್ ನಾನು ಅಷ್ಟೊಂದು ಕಾನ್ಫಿಡೆನ್ಸನ್ನು, ಬಿಲೀಫನ್ನು ಅವನ ಮೇಲೆ ಇಡಲ್ಲ. ಯಾಕೆ? ಬಿಕಾಸ್ ಐ ಹ್ಯಾವ್ ಸಫರ್ಡ್ ಅ ಲಾಟ್. ಅದಕ್ಕೋಸ್ಕರ ಭಾಳಷ್ಟು ನೋವು ನೋಡಿರ್ತೀವಿ. ಹ್ಯುಮ್ಯಾನಿಟಿ ಮೇಲೆ, ಮನುಷ್ಯರ ಮೇಲೆ ನಮ್ಮ ನಂಬಿಕೆ, ಬಿಲೀಫು ಕಡಿಮೆ ಆಗ್ತಾ ಹೋಗಿರುತ್ತೆ. ಹಿಯರ್ ಲೋ ಎಫ್ ಮೀನ್ಸ್ ನೋ ಬಿಲೀಫ್. ಎಸ್, this is saying that Vijayalakshmi Pandit, I was in such a period. ನಾನು ಕೂಡ ಅಂತಹ ಅವಧಿಯನ್ನು ಮುಗಿಸಿ ಬಂದವಳೆ ಅಂತ ಹೇಳ್ತಾಳೆ. ಮೈ ಹಸ್ಬೆಂಡ್ ಹ್ಯಾಸ್ ರೀಸೆಂಟ್ಲಿ ಡೈಡ್. ವಿಜಯಲಕ್ಷ್ಮಿ ಪಂಡಿತ್ ಅವರ ಒಂದು ಪತಿನೂ ಕೂಡ
ರೀಸೆಂಟಾಗಿ ತೀರ್ಕೊಂಡಿದ್ರು. My deep sorrow over his loss was followed by the humiliating realization that in the eyes of Indian law, I had no individual existence. My deep sorrow, ನನ್ನ ಗಂಡನ ಸಾವಿನ ನೋವು ಬಹಳಷ್ಟು ನನಗೆ ನೋವು ಕೊಡ್ತು. ಓವರ್ ಹಿಸ್ ಲಾಸ್, ಅವರನ್ನು, ನನ್ನ ಪ್ರೀತಿಯ ವ್ಯಕ್ತಿಯನ್ನು ನಾನು ಕಳ್ಕೊಂಡೆ. ದೆನ್ ವಾಸ್ ಫಾಲೋಡ್ ಬೈ ದ ಹ್ಯುಮಿಲಿಯೇಟಿಂಗ್ ರಿಯಲೈಸೇಷನ್, ನನಗೆ ಬಹಳಷ್ಟು ಅವಮಾನಕರ ಘಟನೆಗಳು ಅರಿವಾಯಿತು. ದಟ್ ಇನ್ ದ ಐಸ್ ಆಫ್ ಇಂಡಿಯನ್ ಲಾ ಐ ಹ್ಯಾಡ್ ನೋ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಈ ಭಾರತೀಯ ಸಂಪ್ರದಾಯದ ಒಂದು ಕಣ್ಣು ಅಥವಾ ಕಾನೂನಿನ ಮುಂದೆ ಐ ಡೋಂಟ್ ಹ್ಯಾವ್ ದಟ್ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್. ಏನಪ್ಪ ಅಂತಂದ್ರೆ ಇಲ್ಲಿ ಗಂಡು ಇರ್ಲಿಕ್ಕಂದ್ರೆ ಹೆಣ್ಣಿಗೆ ಸ್ಥಾನಮಾನ ಇಲ್ಲ, ಸರಿಯಾಗಿ ಅವರನ್ನು ನೋಡ್ಕೋದಿಲ್ಲ. ಆ ರೀತಿ ದೇರ್ ಇಸ್ ನೋ ಇಂಡಿವಿಜುವಲ್ ಎಕ್ಸಿಸ್ಟೆನ್ಸ್ ಆಫ್ ಮೀ ಅಂತ ವಿಜಯಲಕ್ಷ್ಮಿ ಪಂಡಿತ್ ಅವರು ಹೇಳ್ತಾ ಇದ್ದಾರೆ. ಅಲಾಂಗ್ ವಿತ್ ಅದರ್ ಇಂಡಿಯನ್ ವುಮೆನ್ I had participated for years with men in the national struggle for freedom, working and suffering side by side with them until it had finally been achieved. ಅದೇ ರೀತಿ along with other Indian women, ಭಾರತೀಯ ಇನ್ನುಳಿದ ಮಹಿಳೆಯರ ಜೊತೆ ನಾನೇನು ಮಾಡ್ತೀನಪ್ಪ ಅಂದ್ರೆ ಐ ಹ್ಯಾಡ್ ಪಾರ್ಟಿಸಿಪೇಟೆಡ್, ನಾನು ಕೂಡ ಪಾರ್ಟಿಸಿಪೇಟೆಡ್ ಮಾಡಿದೆ. ಎಲ್ಲಿ, ಎಷ್ಟು ವರ್ಷ? ಸಮ್ ಇಯರ್ಸ್. ಎಲ್ಲಿ ಪಾರ್ಟಿಸಿಪೇಟ್ ಮಾಡಿದೆಪ್ಪ ಅಂದರೆ ಯಾರ ಜೊತೆ? ವಿತ್ ಮೆನ್ ಇನ್ ದ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್, ಭಾರತೀಯ ಸ್ವತಂತ್ರ ಚಳುವಳಿಯಲ್ಲಿ, ಸ್ವತಂತ್ರ ಸ್ಟ್ರಗಲಲ್ಲಿ, ನ್ಯಾಷನಲ್ ಸ್ಟ್ರಗಲಲ್ಲಿ ಕೂಡ ನಾನು ಏನು ಮಾಡಿದೆ? ಸ್ವತಂತ್ರಕ್ಕೋಸ್ಕರ ಸ್ಟ್ರಗಲ್ ಮಾಡಿದೆ. ವರ್ಕಿಂಗ್ ಆ್ಯಂಡ್ ಸಫರಿಂಗ್ ಸೈಡ್ ಬೈ ಸೈಡ್ ವಿತ್ ದೆಮ್ ಅಂಟಿಲ್ ಇಟ್ ಹ್ಯಾಡ್ ಫೈನಲಿ ಬೀನ್ ಅಚೀವ್ಡ್. ಬಹಳಷ್ಟು ಅವ್ರ ಜೊತೆ ಕೆಲಸ ಮಾಡ್ತಾ, ಒಂದು ನೋವನ್ನು ತಗೊಳ್ತಾ, ಸಾಕಷ್ಟು ಬಾರಿ ಈ ಪ್ರಿಸನ್ನಲ್ಲಿ ಜೈಲು ವಾಸವನ್ನು ಅನುಭವಿಸ್ತಾ ನಾವು ಏನು ಮಾಡಿದ್ವಿ? ಫೈನಲ್ ಆಗಿ ಭಾರತಕ್ಕೆ ಸ್ವತಂತ್ರವನ್ನು ತಂದುಕೊಟ್ವಿ. ಯೆಟ್ ಇನ್ ಲಾ ವಿ ವುಮೆನ್ ವೇರ್ ಸ್ಟಿಲ್ ರೆಕಗ್ನೈಸ್ಡ್ ಓನ್ಲಿ ಥ್ರೂ ಅವರ್ ರಿಲೇಷನ್ಶಿಪ್ ಟು ಮೆನ್. ನಾವೀಗೇನಪ್ಪ ಅಂದರೆ ಭಾರತೀಯ ಸಂಪ್ರದಾಯದಲ್ಲಿ ಏನಿದೆ, ಒಂದು ಹೆಣ್ಣನ್ನು ವ್ಯಾಲ್ಯೂ ಬೇಕಂದ್ರೆ ಗಂಡಿದ್ದಾಗ ಮಾತ್ರ ವ್ಯಾಲ್ಯೂ ಕೊಡ್ತಾನೆ. ಫಾರ್ ಎಕ್ಸಾಂಪಲ್ ನಾವು ಕೇಳ್ತೀವಿ, ಈಗೊಬ್ಬ ಹೆಣ್ಮಗಳು ಬಂದಳಪ್ಪ ಅಂದರೆ ಇನ್ ದ ಕಾಲನಿ ಆರ್ ಎನಿ ಏರಿಯಾ, ಎನಿ ವಿಲೇಜ್, ಎನಿ ಸೊಸೈಟಿ, ದೆನ್ ಹೂ ಈಸ್ ದ್ಯಾಟ್ ವುಮೆನ್ ಹೂಸ್ ವೈಫ್ ಶಿ ಈಸ್ ಲೈಕ್ ದ್ಯಾಟ್. ಏನು ಹೇಳ್ತಾರಪ್ಪ ಅಂದ್ರೆ ನಮ್ಮ ವಿಜಯಲಕ್ಷ್ಮಿ ಪಂಡಿತ್ ಅವರು ಭಾರತದಲ್ಲಿ ಹೆಣ್ಣು ಕಂಡುಕೊಳ್ಳೋದು ಅಥವಾ ಗುರುತಿಸಿಕೊಳ್ಳೋದು ಗಂಡಿದ್ದಾಗಲೇ, ಒಂದು ಪುರುಷನ ಸಂಬಂಧ ಇದ್ದಾಗ ಮಾತ್ರ ಆಕೆಗೆ ಒಂದು ಬೆಲೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ವಿಜಯಲಕ್ಷ್ಮಿ ಪಂಡಿತ್ ಅವರು. ಓಕೆ, ದಿಸ್ ಈಸ್ ಅಬೌಟ್ ದ ಸೆಕೆಂಡ್ ಪ್ಯಾರಾಗ್ರಾಫ್. ವಿ ವಿಲ್ ಮೂವ್ ದ್ಯಾಟ್ ದ ಥರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ಏನಿದೆ ಅಂತ ವಿ ವಿಲ್ ಸಿ. ನೌ ಆಸ್ ಎ ವಿಡೋ ವಿದೌಟ್ ಎ ಸನ್, ಮೈ ಕಂಡೀಷನ್ ಈಸ್ ನೌ ಆಸ್ ಎ ವಿಡೋ ವಿದೌಟ್ ಎ ಸನ್. ಐ ಆಮ್ ಅ ವಿಡೋ, ನಾನು ವಿಧವೆ, ಒಂದು ಗಂಡು ಮಗು ಇಲ್ಲದ ಒಂದು ವಿಧವೆ. ಯಾರು? ವಿಜಯಲಕ್ಷ್ಮಿ ಪಂಡಿತ್ ಅವರು. ಐ ವಾಸ್ ನಾಟ್ ಎಂಟೈಟಲ್ಡ್ ಟು ಎನಿ ಶೇರ್ ಆಫ್ ದ ಫ್ಯಾಮಿಲಿ ಪ್ರಾಪರ್ಟಿ. ಫ್ಯಾಮಿಲಿಯಲ್ಲಿರ್ತಕ್ಕಂಥ ಯಾವುದೇ ಒಂದು ಅರ್ಹತೆಯನ್ನು ಪಡೀಲಿಲ್ಲ. ಯಾವ ಅರ್ಹತೆ? ಒಂದು ಪ್ರಾಪರ್ಟಿ ಅಂತ ಕರಿತೀವಲ್ಲ, ಫಾರ್ ಮನಿ, ಫಾರ್ ಲ್ಯಾಂಡ್, ಫಾರ್ ಹೋಮ್, ಯಾವುದೇ ಒಂದು ಆಸ್ತಿಯನ್ನು ನನಗೆ ನನ್ನ ಒಂದು ಪತಿ ತೀರಿ ಹೋದ ನಂತರ ನನಗೆ ಸಿಗಲಿಲ್ಲ. ನಾರ್ ವರ್ ಮೈ 2 daughters, ಬಟ್ ಐ ಹ್ಯಾವ್ 2 daughters, ನನಗೆ 2 ಹೆಣ್ಮಕ್ಳಿದ್ರು. ಐ ರಿಸೆಂಟೆಡ್ ದಿಸ್ ಗ್ಯಾಲಿಂಗ್ ಪೊಸಿಷನ್. ಐ ರಿಸೆಂಟೆಡ್ ವಾಟ್ ಎವರ್ ದ ಇನ್ನರ್ ಫೀಲಿಂಗ್ಸ್ ಆಫ್ ಹರ್ಸ್ ಗ್ಯಾಲಿಂಗ್ ಪೊಸಿಷನ್. ಇಂತಹ ಅವಮಾನಕರ ಪರಿಸ್ಥಿತಿ ನನಗೆ ಬಹಳಷ್ಟು ನೋವನ್ನು ಉಂಟು ಮಾಡ್ತು. I was bitter towards those members of my family who supported this antiquated law. I was bitter towards those members of my family. ನನ್ನ ಒಂದು ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನಗೆ ಬಹಳಷ್ಟು ಕಹಿ ಅನುಭವ ಆಯಿತು. I hated a lot for them because they are not supporting me, but they are not providing me, they are not helping me. Who supported this antiquated law? Antiquated law means useless law. ನನಗೆ ಉಪಯೋಗ ಬಾರದ ಕಾನೂನನ್ನು ಇವರು ಫಾಲೋ ಮಾಡ್ತಾ ಇದ್ದಾರೆ. ನನಗೆ ಗಂಡು ಮಕ್ಕಳಿದ್ದರೆ ಅಷ್ಟೇ ಆಸ್ತಿ ಕೊಡೋದು, ಇಲ್ಲಾಂದ್ರೆ ಇಲ್ಲ. ಇಂಥ ಒಂದು ಯೂಸ್ಲೆಸ್, ಉಪಯೋಗಕ್ಕೆ ಬಾರದ ಕಾನೂನನ್ನು ಸಪೋರ್ಟ್ ಮಾಡ್ತಾರಲ್ಲ, ಅದಕ್ಕೋಸ್ಕರ ಐ ಮೇಡ್ ಎ ಲಾಟ್ ಆಫ್ ಬಿಟ್ಟರ್ ಫೀಲಿಂಗ್ ವಿತ್ ದಮ್. ದೆನ್ ಶಿ ಈಸ್ ಸೇಯಿಂಗ್,
Okay, this is about the third paragraph. Let's come to that fourth one. At this time I went to pay my respect to Gandhiji. ಈ ಅವಧಿಯಲ್ಲಿ ನಾನು ಯಾರಿಗೆ ರೆಸ್ಪೆಕ್ಟನ್ನು ಕೊಡ್ತೀನಪ್ಪ ಅಂತಂದ್ರೆ ಕೊಡ್ಲಿಕ್ಕೆ ಹೋಗ್ತೀನಪ್ಪ ಅಂದ್ರೆ ಯಾರಿಗೆ? ದೇರ್ ಇಸ್ ಅ ಗ್ರೇಟ್ ಸೋಲ್ ಮಹಾತ್ಮ ಗಾಂಧೀಜಿ. ಆ್ಯಂಡ್ ಸೇ ಗುಡ್ ಬೈ ಬಿಫೋರ್ ಲಿವಿಂಗ್ ಫಾರ್ ಅಮೇರಿಕಾ ಟು ಟೇಕ್ ಪಾರ್ಟ್ ಇನ್ ಕಾನ್ಫರೆನ್ಸ್. ದೆನ್ ದೇರ್ ಇಸ್ ಆಫ್ಟರ್ ಕಾನ್ಫರೆನ್ಸ್ ಇನ್ ಅಮೇರಿಕಾ the Gandhiji and Vijayalakshmi Pandit, they had the conversation in the conference, after the conference. Okay, that what is that? We will see that. After our talk he asked, ನಮ್ಮ ಮಾತುಗಳು ನಾನು ಮಾತಾಡಿದೆ, how are you, I am also good, and then Gandhiji is also said that good. ಇದೆಲ್ಲ ಮಾತುಗಳು ಆದಮೇಲೆ have you made your peace with your relatives? ಗಾಂಧೀಜಿಯವರು ಕೇಳ್ತಾರೆ, ನೀನು ನಿನ್ನ ಸಂಬಂಧಿಕರ ಜೊತೆ ಅತ್ಯಂತ ಶಾಂತಿಯುತವಾಗಿ ಇದ್ದೀಯಾ? ದಿಸ್ ಈಸ್ ದ ಫಸ್ಟ್ ಕ್ವಶನ್ ಫ್ರಮ್ ಮಹಾತ್ಮ ಗಾಂಧೀಜಿ. ಐ ವಾಸ್ ಅಮೇಜ್ಡ್ ದ್ಯಾಟ್ ಹಿ ವುಡ್ ಟೇಕ್ ಸೈಡ್ಸ್ ಅಗೇನ್ಸ್ಟ್ ಮೀ. ಐ ವಾಸ್ ಅಮೇಜ್ಡ್, ಐ ವಾಸ್ ವಂಡರ್ಡ್ ಬೈ ಲಿಸ್ನಿಂಗ್ ದ್ಯಾಟ್ ಐ ಹ್ಯಾವ್ ನಾಟ್ ಕ್ವಾರಲ್ಡ್ ವಿತ್ ಎನಿವನ್. ಚೆನ್ನಾಗಿದೆಯಾ ಅಥವಾ ಶಾಂತಿಯುತವಾಗಿ ಇದೆಯಾ ಅಂತ ಗಾಂಧೀಜಿಯವರು ಕೇಳಿದ ತಕ್ಷಣ ನಾನು ಏನು ಮಾಡಿಲ್ಲ, ಅವ್ರ ಜೊತೆ ಯಾವ ಒಂದು ಜಗಳವನ್ನು ಕಲಹವನ್ನು ಮಾಡಿಲ್ಲ. ಐ ರಿಪ್ಲೈಡ್ ಬಟ್ ಐ ರಿಫ್ಯೂಸ್ ಟು ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ದೋಸ್ ಹೂ ಟೇಕ್ ಅಡ್ವಾಂಟೇಜ್ ಆಫ್ ಔಟ್ವರ್ಡ್ ಲಾ ಟು ಕ್ರಿಯೇಟ್ ಅ ಡಿಫಿಕಲ್ಟ್ ಆ್ಯಂಡ್ ಹ್ಯೂಮಿಲಿಯೇಟಿಂಗ್ ಸಿಚುವೇಶನ್ ಫಾರ್ ಮೀ. ನನಗೋಸ್ಕರ ಏನು ಮಾಡ್ತಾರೆ ಅವರು? ಐ ರಿಪ್ಲೈಡ್, ವಿಜಯಲಕ್ಷ್ಮಿ ಪಂಡಿತ್ ಅವ್ರು ಹೇಳ್ತಾರೆ, ಬಟ್ ಐ ರಿಫ್ಯೂಸ್ ಟು ಹ್ಯಾವ್ ಎನಿಥಿಂಗ್ ಟು ಡೂ. ಅವ್ರ ಜೊತೆ ಇದ್ದು ನನಗೇನೋ ಅವಶ್ಯಕತೆ ಇಲ್ಲ, ಅವ್ರ ಜೊತೆ ಇದ್ಕೊಂಡು ನನಗೇನು ಮಾಡೋ ಇಂಟ್ರೆಸ್ಟ್ ಇಲ್ಲ. ವಿತ್ ದೋಸ್ ಹೂ ಟೇಕ್ ಅಡ್ವಾಂಟೇಜ್ ಆಫ್ ಔಟ್ವರ್ಡ್ ಲಾ ಟು ಕ್ರಿಯೇಟ್ ಅ ಡಿಫಿಕಲ್ಟ್ ಆ್ಯಂಡ್ ಹ್ಯೂಮಿಲಿಯೇಟಿಂಗ್ ಸಿಚುವೇಶನ್ ಫಾರ್ ಮೀ. ದೆನ್ ದೇ ಆರ್ ಫಾಲೋವಿಂಗ್ ಆಲ್ರೆಡಿ ವೇಸ್ಟೆಡ್ ಲಾ, ಯೂಸ್ಲೆಸ್ ಲಾ, ಉಪಯೋಗಕ್ಕೆ ಬಾರದ ಕಾನೂನನ್ನು ಯೂಸ್ ಮಾಡ್ತಾರೆ. ಟು ಕ್ರಿಯೇಟ್ ಅ ಡಿಫಿಕಲ್ಟ್ ಆ್ಯಂಡ್ ಹ್ಯೂಮಿಲಿಯೇಟಿಂಗ್ ಸಿಚುವೇಶನ್ ಫಾರ್ ಮೀ. ನನಗೆ ಬಹಳಷ್ಟು ಡಿಫಿಕಲ್ಟ್, ಅತ್ಯಂತ ಕಠಿಣವಾದ ನನಗೆ ಪರಿಸ್ಥಿತಿಯನ್ನು ಅವ್ರು ತಂದು ಕೊಡ್ತಾರೆ. ಫಾರ್ ದ್ಯಾಟ್ ರೀಸನ್ ಐ ಆಮ್ ನಾಟ್ ಗೋಯಿಂಗ್ ಟು live with them. Then Vijayalakshmi said like this. Then we will continue that. The fifth paragraph. After listening this, our Gandhiji responded. What is that response of the Gandhijis? We will see that. Gandhiji looked out of the window for a moment. ಗಾಂಧೀಜಿಯವರು ಒಂದು ಸ್ವಲ್ಪ ವಿಂಡೋ ಕಡೆ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಫ್ಟರ್ ಲಿಸ್ನಿಂಗ್ ದ ವರ್ಡ್ಸ್ ಆಫ್ ವಿಜಯಲಕ್ಷ್ಮಿ ಪಂಡಿತ್. ದೆನ್ ಹಿ ಟರ್ನ್ಡ್ ಟು ಮೀ. ಆಮೇಲೆ ಒಂದು ಸ್ವಲ್ಪ ವಿಜಯಲಕ್ಷ್ಮಿ ಪಂಡಿತ್ ಅವ್ರ ಕಡೆ ತಿರುಗಿ ನೋಡಿ ಹೇಳ್ತಾರೆ. ದೆನ್ ಹಿ ಸ್ಟಾರ್ಟೆಡ್ ಟು ಸ್ಮೈಲಿಂಗ್. ಗಾಂಧೀಜಿಯವರು ಸ್ವಲ್ಪ ಸ್ಮೈಲ್ ಮಾಡ್ತಾ ಹೇಳ್ತಾರೆ, ಯು ವಿಲ್ ಗೋ ಆ್ಯಂಡ್ ಸೇ ಗುಡ್ ಬೈ ಬಿಕಾಸ್ ಕರ್ಟೆಸಿ. ನೀನು ಮರಳಿ ಏನು ಮಾಡು, ಮನೆಗೆ ಹೋಗು, ಅವ್ರಿಗೆ ಏನಂತ ಹೇಳು, ಗುಡ್ ಬೈ ಅಂತ ಹೇಳು. ಟಾಕ್ ವಿತ್ ಗುಡ್ ವರ್ಡ್ಸ್ ಬಿಕಾಸ್ ಕರ್ಟೆಸಿ. ಇನ್ ಇಂಡಿಯನ್ society, they will give the lot of importance to courtesy. Courtesy means ಸೌಜನ್ಯತೆ, ನಮ್ರತೆ ಅಂತ ಕರಿತೀವಿ. courtesy and decency, demand this in India. ಭಾರತದಲ್ಲಿ ಇದಕ್ಕೆ ಬಹಳಷ್ಟು ಬೆಲೆ ಇದೆ. everyone wants that courtesy and decency. We still attach importance to these things. ನಾವು ಇನ್ನೂ ಕೂಡ ಭಾರತೀಯರು ಈ ಕರ್ಟೆಸಿ ಮತ್ತು ಡಿಸೆನ್ಸ್ಗೆ ಬಹಳಷ್ಟು ಅಟ್ಯಾಚ್ ಆಗಿದ್ದೀವಿ. ಯಾರು ಚೆನ್ನಾಗಿ ಮಾತಾಡಿಸ್ಬಾರ ಅವ್ರನ್ನ ಹಚ್ಕೊಂಡ್ಬಿಡ್ತೀವಿ ನಾವು, ಎಷ್ಟು ಚೆನ್ನಾಗಿದ್ದಾನಪ್ಪ ಅವ ಅಂಥೇಳಿ. ಲೈಕ್ ದಿಸ್ ಈ ಇಂಡಿಯಾದಲ್ಲಿದು ನಾವು ಪ್ರತಿಯೊಬ್ಬರು ಕೂಡ ಅದಕ್ಕೆ ಅಟ್ಯಾಚ್ಮೆಂಟ್ ಇದೆ. ಅಟ್ಯಾಚ್ಮೆಂಟು, ಡಿಟ್ಯಾಚ್ಮೆಂಟು, ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ in our life. I will say some words about that attachment and detachment. If for example I have attachment with one person, for my close friend, but one day he leaves me. ಆವಾಗ ನಾವು ಅಳ್ಕೋತ್ಕೊಂಡಿರೋದು ಅಥವಾ ಸಮ್ಮರ್ ಡಿಪ್ರೆಸ್ಸಿಂಗ್, ಕೆಲವೊಂದಿಷ್ಟು ಜನ ಸತ್ತೇ ಬಿಡ್ತಾರೆ. ಈ ಒಂದು ಅಟ್ಯಾಚ್ಮೆಂಟ್ ಆಗೋಕ್ಕಿಂತ ಮುಂಚೆ ನಾವು ವಿ ಶುಡ್ ನೋ ದಟ್ ಡಿಟ್ಯಾಚ್ಮೆಂಟ್, ಎಷ್ಟದು ಅಟ್ಯಾಚ್ಮೆಂಟ್ ಇರಬೇಕು, ಎಷ್ಟದು ಡಿಟ್ಯಾಚ್ಮೆಂಟ್ ಇರಬೇಕು. ಓಕೆ, ಫಾರ್ ದಿಸ್. ಓಕೆ, ನೆಕ್ಸ್ಟ್ ಕಮ್ ಟು ದಟ್ 6th one. ನೋ ಐ ಡಿಕ್ಲೇರ್ಡ್. ನಾ ಹೇಳಂಗಿಲ್ಲ ಅಂತ ನಮ್ಮ ವಿಜಯಲಕ್ಷ್ಮಿ ಪಂಡಿತ್ ಅವ್ರು ಹೇಳ್ತಾರೆ. ನಾಟ್ ಈವನ್ ಟು ಪ್ಲೀಸ್ ಯು ವಿಲ್ ಐ ಗೋ ಟು ದೋಸ್ ಹೂ ವಿಶ್ ಟು ಹಾರ್ಮ್ ಮೀ. ಅಲ್ಲ, ನನಗೆ ಹಾನಿಯನ್ನು ಮಾಡೋರು, ಹಾರ್ ಮೀನ್ಸ್ ಹಾನಿ,
ಅವ್ರಿಗೆ ನಾವು ವಿಶ್ ಮಾಡೋದಾ? ಇಸ್ ಇಟ್ ಪಾಸಿಬಲ್? ಇಸ್ ಇಟ್ ಗುಡ್? Next, seventh one said that, then finally our Gandhiji said that a very excellent words that is called, no one can harm you except yourself, he said. This is the best advice. ನಿನಗೆ ನೀನು ಹಾನಿ ಮಾಡಿಕೊಂಡಷ್ಟು, ತೊಂದರೆ ಮಾಡಿಕೊಂಡಷ್ಟು ಇನ್ನೊಬ್ಬರು ನಿನಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಬೆಸ್ಟ್ ಅಡ್ವೈಸ್. ನಾವು ಕೂಡ ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಡಿಬೇಕು. ಇಟ್ಸ್ ಅ ಗ್ರೇಟೆಸ್ಟ್. ಆಫ್ಟರ್ ದಿಸ್ ಇಂಪ್ಲಿಮೆಂಟಿಂಗ್ ದಿಸ್ ವಿ ಹ್ಯಾವ್ ದ ಲಾಟ್ ಆಫ್ ಹ್ಯಾಪಿನೆಸ್. ಸ್ಟಿಲ್ ಅವರ್ ಗಾಂಧೀಜಿ ಈಸ್ ಸ್ಮೈಲಿಂಗ್. I see enough bitterness in your heart to cause you injury unless you check it. ನಿನ್ನ ಹೃದಯದಲ್ಲಿ ಏನಿದೆ? ಇಂಜುರಿ ಆಗಿದೆ, ಆ ಕೈ ಇದೆ, ಅದನ್ನು ಚೆಕ್ ಮಾಡಿ ನೀನು ಹೊರಗೆ ತೆಗಿಲಿಕ್ಕಂದ್ರೆ ಇದೇನು ಮಾಡುತ್ತೆ? ಆ ಒಂದು ಚಿಕ್ಕ ಗಾಯ ನಿನ್ನ ಇಡೀ ಹೃದಯಕ್ಕೆ ತಗುಲಿ, then you will not come out from this sorrow or sadness ಅಂತ ನಮ್ಮ ಗಾಂಧಿ ಹೇಳ್ತಾರೆ. ನೆಕ್ಸ್ಟ್ 8th one, I remained silence and he continued. ಆವಾಗ ಒಂದು ಸ್ವಲ್ಪ ವಿಚಾರ ಮಾಡ್ತಾ ಆಕೆ ಸೈಲೆನ್ಸ್ ಆಗಿಬಿಡ್ತಾರೆ ವಿಜಯಲಕ್ಷ್ಮಿ ಪಂಡಿತ್ ಅವರು. ದೆನ್ ಮಹಾತ್ಮ ಗಾಂಧೀಜಿ ಕಂಟಿನ್ಯೂಡ್ his words, you are going to a new, yes, Mahatma Gandhi is telling here, you are going to new country because you are unhappy and want to escape. ನೀನು ನ್ಯೂ ಕಂಟ್ರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಹೋಗ್ತಾ ಇದ್ದೀಪ್ಪ ಅಂದ್ರೆ ನಿನಗೆ ಸಂತೋಷ ಇಲ್ಲಿ, ಅದಕ್ಕೋಸ್ಕರ ಹೋಗ್ತಾ ಇದೆ. ಅದರಿಂದ ಎಸ್ಕೇಪ್, ನೀನು ಸಂತೋಷದಿಂದ ಇರಲಿಕ್ಕೆ ನೀನು ಬೇರೆ ಕಂಟ್ರಿಗೆ ಹೋಗ್ತಾ ಇದೆಯಾ. ಕ್ಯಾನ್ ಯು ಎಸ್ಕೇಪ್ ಫ್ರಮ್ ಯುವರ್ ಸೆಲ್ಫ್? ದೇಶ ಬಿಟ್ಟು ಇನ್ನೊಂದು ದೇಶಕ್ಕೆ ಎಸ್ಕೇಪ್ ಆಗ್ತಾ ಇದೆಯಾ? ನಿನ್ನ ಮನಸ್ಸನ್ನು ಬಿಟ್ಟು ನಿನ್ನ ಒಂದು ಒಳಗಿನ ಒಂದು ಪೇನನ್ನು, ಹಾರ್ಟಲ್ಲಿ ಏನು ನಡೀತದೆ, ಮನಸ್ಸಲ್ಲಿ ಏನು ನಡೀತದೆ, ಅದರಿಂದ ಎಸ್ಕೇಪ್ ಆಗ್ಲಿಕ್ಕೆ ಸಾಧ್ಯ ಇದೆ ಏನು ಅಂತ ಮಹಾತ್ಮ ಗಾಂಧಿಯವರು ಕೇಳ್ತಾರೆ. ವಿಲ್ ಯು ಫೈಂಡ್ ಹ್ಯಾಪಿನೆಸ್ ಔಟ್ಸೈಡ್ ವೆನ್ ದೇರ್ ಇಸ್ ಅ ಬಿಟರ್ನೆಸ್ ಇನ್ ಯುವರ್ ಹಾರ್ಟ್? ನೀನು ವಿಲ್ ಯು ಫೈಂಡ್ ಹ್ಯಾಪಿನೆಸ್ ಔಟ್ಸೈಡ್, ಹೊರಗಡೆ ಸಂತೋಷವನ್ನು ನೀನು ಪಡೀಲಿಕ್ಕೆ ಸಾಧ್ಯ ಇದೆ ಯಾವಾಗ? ಒಳಗೆ ಕೈ ಇದ್ದಾಗ, ನಿನ್ನ ಮನಸ್ಸಲ್ಲಿ ನೋವಿದ್ದಾಗ ಹೊರಗಡೆ ಸಂತೋಷವನ್ನು ಪಡೀಲಿಕ್ಕೆ ಹೇಗೆ ಸಾಧ್ಯ ಇದೆ ಅಂತ ನಮ್ಮ ಮಹಾತ್ಮ ಗಾಂಧೀಜಿಯವರು ಕೇಳ್ತಾ ಇದ್ದಾರೆ. ಥಿಂಕ್ ಇಟ್ ಓವರ್, ಒಂದು ಸ್ವಲ್ಪ ವಿಚಾರ ಮಾಡು. ಬಿ ಅ ಲಿಟಲ್ ಹಂಬಲ್, ಒಂದು ಸ್ವಲ್ಪ ಹಂಬಲ್ ಆಗು, ಪ್ರಾಮಾಣಿಕಳಾಗು. ಯು ಹ್ಯಾವ್ ಲಾಸ್ಟ್ ಎ ಲವ್ಡ್ ಒನ್, ಲವ್ಡ್ ಪರ್ಸನ್, ನಿನ್ನ ಅತ್ಯಂತ ಪ್ರೀತಿಯ ಗಂಡನನ್ನು ಕಳ್ಕೊಂಡಿದೀಯ. ದ್ಯಾಟ್ ಆಲ್ಸೋ ಐ ನೋ, ದ್ಯಾಟ್ ಈಸ್ ಸಾರೋ ಎನಫ್. ಅಷ್ಟು ನೋವು ಪಟ್ಟಿದ್ದು ಸಾಕು, ಇನ್ನು ಜೀವನದಲ್ಲಿ ನೋವನ್ನು ಪಡಲಿಕ್ಕೆ ಹೋಗಬೇಡ. ಮಸ್ಟ್ ಯು ಇನ್ಫ್ಲಿಕ್ಟ್ ಫರ್ದರ್ ಇಂಜುರಿ ಆನ್ ಯುವರ್ ಸೆಲ್ಫ್ ಬಿಕಾಸ್ ಯು ಲ್ಯಾಕ್ ಕರೇಜ್ ಟು ಕ್ಲೀನ್ಸ್ ಯುವರ್ ಓನ್ ಹಾರ್ಟ್. ನಿನಗೆ ಅಷ್ಟೊಂದು ಧೈರ್ಯ ಇಲ್ಲ, ಅದಕ್ಕೋಸ್ಕರ ಬಹಳಷ್ಟು ನೀ ಪೇನನ್ನು ಪಡಬೇಡ, ಸಾಕಿಷ್ಟೇ. ಆ ಹೃದಯದಲ್ಲಿ ಆಗಿರ್ತಕ್ಕಂಥ ಗಾಯ, ಆ ಒಂದು ದ್ವೇಷವನ್ನು ತೆಗೆದು ಅದನ್ನು ಯು ಹ್ಯಾವ್ ಟು ಸ್ಪೀಕ್ ವಿತ್ ಯುವರ್ ರಿಲೇಟಿವ್ಸ್ ವಿತ್ ಲವೇಬಲ್ ವರ್ಡ್ಸ್ ಅಂತ ಹೇಳ್ತಾರೆ. ದೆನ್ ಆಫ್ಟರ್ ದಿಸ್ ವಿ ವಿಲ್ ಸಿ ದ್ಯಾಟ್ ಒನ್ ಮೋರ್ ದೇರ್ ಇಸ್ ಅ ಕೆಲವೊಂದಿಷ್ಟು ಸಮ್ ಥಿಂಗ್ಸ್ ದೇ ಆರ್ ಗೋಯಿಂಗ್ ಟು ಸೇ ದ್ಯಾಟ್. ಏನಂತ ಹೇಳ್ತೀರಪ್ಪ ಅಂತಂದ್ರೆ, ಸಮ್ಟೈಮ್ಸ್ ನಮ್ಮ ಮಾತುಗಳು ಕೂಡ ಚೆನ್ನಾಗಿರಬೇಕು, ಇನ್ನೊಬ್ಬರಿಗೆ ಪ್ರೀತಿಯನ್ನು ಕೊಡ್ತಾ ಇರಬೇಕು ಅಂತ. ಅದೇ ರೀತಿ ನಮ್ಮ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ಇಲ್ಲಿ ವಿಜಯಲಕ್ಷ್ಮಿ ಪಂಡಿತ್ ಅವರಿಗೆ. ದೆನ್ ನೆಕ್ಸ್ಟ್ ಆಫ್ಟರ್ 8th ಪ್ಯಾರಾಗ್ರಾಫ್ ಲೆಟ್ಸ್ ಕಮ್ ಟು ದಟ್ 9th ಒನ್. 9th ಪ್ಯಾರಾಗ್ರಾಫಲ್ಲಿ ಏನಿದೆ ಅಂತ ನೋಡೋಣ. ಹೀಸ್ ವರ್ಡ್ಸ್ ವುಡ್ ನಾಟ್ ಲೀವ್ ಮೀ. ಹೂಸ್ ವರ್ಡ್ಸ್? ಮಹಾತ್ಮ ಗಾಂಧೀಜಿಸ್ ವರ್ಡ್ಸ್ ವುಡ್ ನಾಟ್ ಲೀವ್ ಮೀ. ಅವರು ಹೇಳಿರ್ತಕ್ಕಂಥ ಶಬ್ದಗಳು ನನ್ನನ್ನು ಬಿಟ್ಟು ಹೋಗಲಿಲ್ಲ. ದೇ ಗೇವ್ ಮೀ ನೋ ಪೀಸ್. ಅವರು ಯಾವತ್ತೂ ನನಗೆ ಶಾಂತಿಯನ್ನು ಕೊಡಲೇ ಇಲ್ಲ. ಯಾರು? ರಿಲೇಟಿವ್ಸ್. ಆಫ್ಟರ್ ಸಮ್ ಡೇಸ್ ಆಫ್ ಸಿವಿಯರ್ ಸ್ಟ್ರಗಲ್ ವಿತ್ ಮೈ ಸೆಲ್ಫ್ ಐ ಫೈನಲಿ ಟೆಲಿಫೋನ್ ಮೈ ಬ್ರದರ್ ಇನ್ ಲಾ. ಬಹಳಷ್ಟು ಕಂಟ್ರೋಲ್ ಮಾಡಲಿಕ್ಕೆ, ನೋವನ್ನು ತೆಗೆದು ಪ್ರೀತಿಯನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಟೈಮ್ ತೊಗೊಂಡೆ. ಫೈನಲಿ ವಿಜಯಲಕ್ಷ್ಮಿ ಪಂಡಿತ್ ಟೆಲಿಫೋನ್ಡ್ ಕಾಲ್ಡ್ ಹೂ ಬ್ರದರ್ ಇನ್ ಲಾ. ಅವರ ಮಾವನವನಿಗೆ ಕಾಲ್ ಮಾಡಿದರು. ಮೈದುನ ಅಂತ ಕರಿತೀವಿ, ಆ ಮೈದುನ ಅವರಿಗೆ ಕಾಲ್ ಮಾಡಿದರು. ಏನಂತ ಹೇಳಿದಾರಪ್ಪ ಅಂದ್ರೆ, ಕಾಲ್ ಮಾಡಿ, ಐ ವುಡ್ ಲೈಕ್ ಟು ಸಿ ಯು ಆ್ಯಂಡ್ ದ ಫ್ಯಾಮಿಲಿ. ನಾನು ನಿಮ್ಮನ್ನು ನೋಡಬೇಕು ಮತ್ತು ಫ್ಯಾಮಿಲಿ ಮೆಂಬರ್ಸನ್ನು ನೋಡಬೇಕು ಅಂತ ವಿಜಯಲಕ್ಷ್ಮಿ ಪಂಡಿತ್ ಅವರು ಕಾಲ್ ಮಾಡಿ ಹೇಳ್ತಾರೆ. ಐ ಸೈಡ್ ಬಿಫೋರ್ ಲೀವಿಂಗ್. ಹೋಗಬೇಕಾದ್ರೆ, ಮನೆಗೆ ಹೋಗಬೇಕಾದ್ರೆ ಒಂದು ಕಾಲ್ ಮಾಡಿ ಹೋಗ್ತಾರೆ.
then what is there in the home or family? We will see here. I had not been with them 5 minutes before I sensed that my visit had brought a feeling of relief to everyone. ನಾನು ಅವ್ರ ಜೊತೆ ಅಷ್ಟೊಂದು ಟೈಮ್ ಏನು ಕಳಿಲ್ಲ. ವಿದಿನ್ ಎ 5 minutes ಐ ಫಿನಿಶ್ಡ್ ಎವ್ರಿಥಿಂಗ್ ಟು ಲವೇಬಲ್ ವರ್ಡ್ಸ್ ಫಾರ್ ದಮ್ ಬಿಫೋರ್ ಐ ಸೆನ್ಸ್ಡ್ ದಟ್ ಮೈ ವಿಸಿಟ್ ಹ್ಯಾಡ್ ಬ್ರಾಟ್ ಎ ಫೀಲಿಂಗ್ ಆರ್ ರಿಲೀಫ್ ಆರ್ ಟು ಎವ್ರಿ ಒನ್. ಅವ್ರಿಗೇನಾಯ್ತೋ ಗೊತ್ತಿಲ್ಲ, ಬಟ್ ಅವ್ರಿಗೆ ಕೂಡ ದೇ ಹ್ಯಾಡ್ ಫೆಲ್ಟ್ ರಿಲೀಫ್, ರಿಲ್ಯಾಕ್ಸೇಷನ್. ಅವರು ನನ್ನ ಭೇಟಿ ಅವ್ರಿಗೆ ಬಹಳಷ್ಟು ಸಂತೋಷ ಕೊಡ್ತು. ಅವ್ರಿಗಿಂತ ಐ ಟೋಲ್ಡ್ ದೆಮ್ ಆಫ್ ಮೈ ಪ್ಲ್ಯಾನ್ಸ್ ಆ್ಯಂಡ್ ಆಸ್ಕ್ ಫಾರ್ ದೇರ್ ಗುಡ್ ವಿಶಸ್ ಬಿಫೋರ್ ಸ್ಟಾರ್ಟಿಂಗ್ ಆನ್ ದಿಸ್ ನ್ಯೂ ಸ್ಟೇಜ್ ಆಫ್ ಮೈ ಲೈಫ್. ಐ ಟೋಲ್ಡ್ ದೆಮ್, ಐ ಆಲ್ಸೋ ವಿಜಯಲಕ್ಷ್ಮಿ ಪಂಡಿತ್ ಅವರು ಅವ್ರಿಗೆ ಹೇಳಿದರು. ಏನಂತ ಹೇಳಿದ್ರಪ್ಪ ಅಂದರೆ, ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಇನ್ ದ ನೆಕ್ಸ್ಟ್ ಡೇಸ್, ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಇಯರ್, ಕೆಲವೊಂದಿಷ್ಟು ಪ್ಲ್ಯಾನ್ಗಳನ್ನು ಹೇಳ್ತಾರೆ. ಆ್ಯಂಡ್ ಆಸ್ಕ್ ಫಾರ್ ದೇರ್ ಗುಡ್ ವಿಶಸ್, ದೇ ಆಲ್ಸೋ ವಿಶ್ಡ್ ಮೀ. ಅವರು ಕೂಡ ನನಗೆ ಆಯಿತು, ಚೆನ್ನಾಗಿ ನಿನ್ನ ಕೆಲಸ ನಿನಗೆ ಒಳ್ಳೆಯದಾಗಲಿ ಅಂತ ವಿಶ್ ಮಾಡಿದರು. ಬಿಫೋರ್ ಸ್ಟಾರ್ಟಿಂಗ್ ಆನ್ ದಿಸ್ ನ್ಯೂ ಸ್ಟೇಜ್ ಆಫ್ ಮೈ ಲೈಫ್, ನನ್ನ ಜೀವನದಲ್ಲಿ ಹೊಸ ಹಂತವನ್ನು, ಹೊಸ ಒಂದು ಲೈಫನ್ನು ಸ್ಟಾರ್ಟ್ ಮಾಡಲಿಕ್ಕೆ ಬಹಳಷ್ಟು ಹೆಲ್ಪ್ ಆಯಿತು. ಏನು ಹೆಲ್ಪ್ ಆಯ್ತಪ್ಪ ಅಂದ್ರೆ, ದಟ್ ಈಸ್ ದ ಬೆಸ್ಟ್ ಅಡ್ವೈಸ್ ದ ವಿಜಯಲಕ್ಷ್ಮಿ ಪಂಡಿತ್ ನೆವರ್ ಹ್ಯಾಡ್ ಇನ್ ಹರ್ ಲೈಫ್. ದ ಎಫೆಕ್ಟ್ ಆನ್ ಮೀ ವಾಸ್ ಮಿರಾಕಲಸ್. ಇದರ ಒಂದು ಎಫೆಕ್ಟು ಅದ್ಭುತವಾಗಿತ್ತು, ಅಮೇಝಿಂಗ್, ಮಿರಾಕಲ್, ವಂಡರ್ಫುಲ್. ಐ ಫೆಲ್ಟ್ ಆಸ್ ಇಫ್ ಎ ಗ್ರೇಟ್ ಬರ್ಡನ್ ಹ್ಯಾಡ್ ಬಿನ್ ಲಿಫ್ಟೆಡ್ ಆ್ಯಂಡ್ ಐ ವಾಸ್ ಫ್ರೀ ಟು ಬಿ ಮೈ ಸೆಲ್ಫ್. ಐ ಫೆಲ್ಟ್, ನನಗೆ ಅನ್ನಿಸ್ತು, ನನಗೇನು ಅನ್ನಿಸ್ತಪ್ಪ ಅಂತಂದ್ರೆ, ಆ್ಯಸ್ ಇಫ್ ಅ ಗ್ರೇಟ್ ಬರ್ಡನ್ ಹ್ಯಾಡ್ ಬೀನ್ ಲಿಫ್ಟೆಡ್ ಆ್ಯಂಡ್ ಐ ವಾಸ್ ಫ್ರೀ ಟು ಬಿ ಮೈ ಸೆಲ್ಫ್. ತಲೆ ಮೇಲೂ ತಲೆ ಭಾಳ ನೋಸ್ಲ ಭಾರ ಆಗ್ಯದಪ್ಪ, ನನಗೆಲ್ಲರೂ ಸಾಕಾಗಿರತ್ತಾರ ಗೊತ್ತಾರಲ್ಲ, ಆ ರೀತಿ ಭಾರವನ್ನು ಸೈಡ್ ಇಟ್ಟಂಗಾಯಿತು. ದೆನ್ ಅವರ್ ವಿಜಯಲಕ್ಷ್ಮಿ ಪಂಡಿತ್ ಈಸ್ ಫ್ರೀ ಟು ಹರ್ ಸೆಲ್ಫ್, ಬಹಳಷ್ಟು ಲೈಕ್ ಎ ಫ್ರೀ ವರ್ಡ್. ನೌ ಶಿ ಈಸ್. ದಿಸ್ ಸ್ಮಾಲ್ ಗೆಸ್ಚರ್ was the beginning of significant change in me. ಈ ಒಂದು ಚಿಕ್ಕ ನಡವಳಿಕೆ, ನಮ್ಮ ಫ್ಯಾಮಿಲಿಯವ್ರ ಜೊತೆ ಏನು ಚೆನ್ನಾಗಿ ಮಾತಾಡೋದಲ್ಲ, ವಾಸ್ ದ ಬಿಗಿನಿಂಗ್ ಆಫ್ ಸಿಗ್ನಿಫಿಕೆಂಟ್ ಮೀನ್ಸ್ ಮಹತ್ವದ ಬದಲಾವಣೆಯನ್ನು ನನ್ನ ಜೀವನದಲ್ಲಿ ತಂದುಕೊಡ್ತು. ಅ ಇಯರ್ ಆ್ಯಂಡ್ ಎ ಹಾಫ್ ಲೇಟರ್ ಐ ವಾಸ್ ಇನ್ ನ್ಯೂಯಾರ್ಕ್. 1.5 ವರ್ಷದ ನಂತರ ನಾನು ಎಲ್ಲಿದ್ದೆ? ನ್ಯೂಯಾರ್ಕ್ನಲ್ಲಿದ್ದೆ. ಯಾರು? ವಿಜಯಲಕ್ಷ್ಮಿ ಪಂಡಿತ್ ಅವರು. ಏನಾಗಿದೆ ನಾನು ನ್ಯೂಯಾರ್ಕಲ್ಲಿ? ಆ್ಯಸ್ ಎ ಲೀಡರ್ ಆಫ್ ದ ಇಂಡಿಯನ್ ಡೆಲಿಗೇಷನ್ ಟು ದ ಯುನೈಟೆಡ್ ನೇಷನ್ಸ್. ನಾನು ಏನಾಗಿದ್ದೆಪ್ಪ ಅಂದ್ರೆ, ನ್ಯೂಯಾರ್ಕಲ್ಲಿ ಭಾರತೀಯ ನಿಯೋಗದ ಒಂದು ನಾಯಕಿಯಾಗಿದ್ದೆ, ಲೀಡರ್ ಆಗಿದ್ದೆ. ಎಲ್ಲಿ? ಯುನೈಟೆಡ್ ನೇಷನ್ಸಲ್ಲಿ, ಟುವರ್ಡ್ಸ್ ದ ಯುನೈಟೆಡ್ ನೇಷನ್ಸ್. Important to us was India's complaint regarding the treatment of people of Indian origin in South Africa. There is a complaint. ಸೌತ್ ಆಫ್ರಿಕಾ ಕರಿಯರು ಬಿಳಿಯರು ಅಂತಕ್ಕಂಥ ಒಂದು ಫೈಟು ನಡೀತಾ ಇತ್ತು. ಅದರ ಬಗ್ಗೆ ಅಲ್ಲಿ ಒಂದು ಡಿಸ್ಕಷನ್ನು ಇಟ್ ಹ್ಯಾಸ್ ದಟ್ ಇನ್ ದ ಕಾನ್ಫರೆನ್ಸ್ ಇನ್ ದ ಇಂಡಿಯನ್ ಡೆಲಿಗೇಷನ್ ಟು ದ ಯುನೈಟೆಡ್ ನೇಷನ್ಸ್. harsh things were said by both sides. Who are the opponent leaders? They said harsh means the worse. They treated India very harshly, very lightly. Those are called the India and Indian people. And as a Vijayalakshmi Pandit, I resented, nange sit bantu. I resented the manner in which my opponents made personal attacks harmful to India's prestige and to mine. ಅವ್ರು ಏನು ಮಾತಾಡಿದ್ರಲ್ಲ, ಆ ಒಂದು ಭಾರತೀಯ ಒಂದು ಗೌರವದ ಬಗ್ಗೆ ಮತ್ತು ನನ್ನ ಬಗ್ಗೆ ನನಗೆ ಬಹಳಷ್ಟು ಸಿಟ್ಟು ಬಂದಿತ್ತು. ಐ ಸ್ಟ್ರಕ್ ಬ್ಯಾಕ್ ವಿತ್ ಸೇಮ್ ಶಾರ್ಪ್ ವೆಪನ್. ನಾನು ಕೂಡ ಅದೇ ರೀತಿ ಅವ್ರಿಗೆ ಮಾತಾಡ್ಬೇಕಂತ ಮಾಡಿದೆ. ಬಟ್ ಐ ರಿಮೆಂಬರ್ ದ ಅಡ್ವೈಸ್ ಆಫ್ ಅವರ್ ಗ್ರೇಟ್ ಸೋಲ್ ಮಹಾತ್ಮ ಗಾಂಧೀಜಿಸ್. ದಟ್ಸ್ ವೈ ಐ ಕಂಟ್ರೋಲ್ಡ್ ಅಂತ ಹೇಳ್ತಾ ಇದ್ದಾರೆ ವಿಜಯಲಕ್ಷ್ಮಿ ಪಂಡಿತ್ ಅವರು. ದೆನ್ ಲೆಟ್ಸ್ ಕಮ್ ಟು ದ್ಯಾಟ್ ದ 12th ಪ್ಯಾರಾಗ್ರಾಫ್. ವಾಟ್ ಈಸ್ ದೇರ್ ಇನ್ ದ 12th ಪ್ಯಾರಾಗ್ರಾಫ್? ನಿಮಗೆ ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದ್ದರೆ then you will just subscribe this YouTube channel. Then I will come with that more lessons, more topics with grammar and literature and related to all. Okay, let's come to that 12th paragraph. What happened? Then after a distressing duel of words, ಮನಸ್ಸಿಗೆ ಚುಚ್ಚುವಂಥ ಮಾತುಗಳು ಅಂತ ಹೇಳ್ತಾ ಇದ್ದಾರೆ ವಿಜಯಲಕ್ಷ್ಮಿ ಪಂಡಿತ್ ಅವರು. ಡಿಸ್ಟೆನ್ಸಿಂಗ್ ಡ್ಯುಯಲ್ ಆಫ್ ವರ್ಡ್ಸ್ ಮೀನ್ಸ್ ಮನಸ್ಸು ಚುಚ್ಚುವ, ಅವ್ರು ಮನಸ್ಸು ಚುಚ್ಚುವಂಗೆ ಮಾತಾಡ್ತಾರೆ. ಯಾರು? ಅಪೋನೆಂಟ್ ಡೆಲಿಗೇಷನ್ ಲೀಡರ್ಸ್.
ಐ ಸಡನ್ಲಿ ಥಾಟ್ ಆಫ್ ಗಾಂಧೀಜಿ. ಆ ತಕ್ಷಣವೇ ಐ ರಿಮೆಂಬರ್ಡ್ ದ ಅಡ್ವೈಸ್ ಆಫ್ ಮಹಾತ್ಮ ಗಾಂಧೀಜಿಸ್. ವುಡ್ ಹಿ ಅಪ್ರೂವ್? ಇದನ್ನು ಒಪ್ಕೊಳ್ತಾರ ಅವರು? ಈ ರೀತಿ ಸಹಿಸ್ಕೊಳ್ತಾರ? ಟು ಹಿಮ್ ಮೀನ್ಸ್ ವರ್ ಆಸ್ ಎ ಇಂಪಾರ್ಟೆಂಟ್ ಆಸ್ ದ ಎಂಡ್, ಇನ್ ದ ಲಾಂಗ್ ರನ್ ಪರ್ಹ್ಯಾಪ್ಸ್ ಮೋರ್ ಇಂಪಾರ್ಟೆಂಟ್. ವಾಟ್ ಎವರ್ ಇಟ್ ವಿಲ್ ಹ್ಯಾಪನ್ಸ್, ಇಂಥ ಪರಿಸ್ಥಿತಿ ಅವರಿಗೆ ಆಗಿರ್ಬೋದು, ಇಂಥವನ್ನ ಸಹಿಸ್ಕೊಳ್ತಾರ ಅಂತ ವಿಚಾರ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಪಂಡಿತ್ ಅವರು. ವಾಟ್ ಇಫ್ ವಿ ಸಕ್ಸೆಡೆಡ್ ಇನ್ ಗೆಟ್ಟಿಂಗ್ ಅವರ್ ರಿಸಾಲ್ಯೂಷನ್ ಪಾಸ್ಡ್ ಬೈ ದ ಕ್ವಶನಬಲ್ ಟ್ಯಾಕ್ಟಿಕ್ಸ್ ದಟ್ ಇಂಜೂರ್ಡ್ ಅವರ್ ಸೆಲ್ಫ್ ರೆಸ್ಪೆಕ್ಟ್. ಈ ರೀತಿಯ ಒಂದು ಮಾತುಗಳು ನಮಗೇನು ಮಾಡ್ತಾವಪ್ಪ ಅಂತಂದ್ರೆ ಸೆಲ್ಫ್ ರೆಸ್ಪೆಕ್ಟ್, ಸ್ವಗೌರವಕ್ಕೆ ಧಕ್ಕೆ ತರ್ತವೆ. ಯಾರಾದ್ರೂ ಬೈದಾರಪ್ಪ ಅಂದ್ರೆ ನಮ್ಗೆ ಸಿಟ್ಟು ಬರುತ್ತೆ. ಯಾಕಪ್ಪ ಅಂದ್ರೆ ದೀಸ್ ಟ್ಯಾಕ್ಟಿಕ್ಸ್, ದೀಸ್ ರಿಸಾಲ್ಯೂಷನ್ ವಿ ಕ್ಯಾನ್ ಮೇಕ್ ಅವರ್ ಸೆಲ್ಫ್ ಅಂತ ಹೇಳ್ತಾರೆ. ಓಕೆ, ದಿಸ್ ಈಸ್ ದ 12th. ನೆಕ್ಸ್ಟ್ ಕಮ್ ಟು ದ 13th. ಬಿಫೋರ್ ಗೋಯಿಂಗ್ ಟು ಬೆಡ್, ಅಷ್ಟು ಬೈದರು, ಇರಿಟೇಟ್ ಮಾಡಿದರು, ಹಾರ್ಶ್ ವರ್ಡ್ಸ್ ಹೇಳಿದರು ಅಪೋನೆಂಟ್ ಲೀಡರ್ಸ್ ಆಫ್ ಇನ್ ದ ಡೆಲಿಗೇಷನ್ ಆಫ್ ದ ಯುನೈಟೆಡ್ ನೇಷನ್ಸ್. ಅಲ್ಲೇ ಒಂದು ಡೆಲಿಗೇಷನಲ್ಲಿ ರೂಮ್ ಕೊಟ್ಟಿರ್ತಾರೆ ಒಂದು ನಮ್ಮ ಇಂಡಿಯನ್ ಗೆಸ್ಟ್ಸ್ಗೆ. ಅವರು ಬೆಡ್ ಮೇಲೆ ಬಿಫೋರ್ ಗೋಯಿಂಗ್ ಟು ಬೆಡ್ ದ್ಯಾಟ್ ನೈಟ್ ಐ ರಿಸಾಲ್ವ್ ದ್ಯಾಟ್, ಅದನ್ನು ನಾನು ಸಾಲ್ವ್ ಮಾಡಿದೆ, ಪರಿಹಾರ ಕಂಡ್ಕೊಂಡು. ಏನು ಕಂಡ್ಕೊಂಡೆ? ಕಮ್ ವಾಟ್ ಮೈಟ್, ನೋ ವರ್ಡ್ ಆಫ್ ಮೈನ್ ವುಡ್ ಬಿ ಲೈಟ್ಲಿ ಯೂಸ್ಡ್ ಇನ್ ದ UN. ನಾನು ಜಾಸ್ತಿ ಆ ಒಂದು ಡೆಲಿಗೇಷನಲ್ಲಿ, ಆ ಒಂದು ಕಾನ್ಫರೆನ್ಸಲ್ಲಿ, ಆ ಒಂದು ಕನ್ವರ್ಸೇಷನಲ್ಲಿ ಯೂಸ್ ಮಾಡಲಿಲ್ಲ. ಫ್ರಮ್ ದೆನ್ ಆನ್ ಐ ಲಿಫ್ಟೆಡ್ ದ ಡಿಬೇಟ್ ಬ್ಯಾಕ್ ಟು ವೇರ್ ಇಟ್ ಬಿಲಾಂಗ್ಡ್. ಬಟ್ ದೇರ್ ಇಸ್ ಅ ಡಿಬೇಟ್, ಬಟ್ ದೇ ಆರ್ ಲಿಫ್ಟೆಡ್ ದ ಲಾಟ್ ಆಫ್ ಲೌಡ್ ವಾಯ್ಸ್, refusing to retaliate to personal attacks or to score a cheap point. Refusing to retaliate, their target, retaliation target, ನನಗೆ ಬೈಯೋ ಸಂಬಂಧ ಅವ್ರು ಟಾರ್ಗೆಟ್ ಮಾಡಿದ್ದಾರೆ. ದೇ ಮೇಡ್ ದ ಪರ್ಸನಲ್ ಅಟ್ಯಾಕ್ಸ್. ಅವ್ರು ನನಗೆ ಬೈತಪ್ಪ ಅಂದ್ರೆ ದೇ ಆರ್ ಥಿಂಕಿಂಗ್ ಅಬೌಟ್ ಮೀ ದ ಹಾರ್ಶ್ ಆರ್ ಲೋ ಚೀಪ್ ಲೆವೆಲ್. ಅವ್ರು ಚೀಪ್ ಇದ್ದಾಗೆ ನಮ್ಮನ್ನು ಚೀಪ್ ಅಂತ ಟ್ರೀಟ್ ಮಾಡ್ತಿರ್ತಾರೆ. ಅದಕ್ಕೋಸ್ಕರ why should I think more, why should I lose myself, my respect? They are chief, may I chief? Okay, like this the Vijayalakshmi Pandit thought. Our opponents met us on the new level and from the we argued the case on its merits. Then after that opponents, delegation leaders, they met, they talked. Again the Vijayalakshmi Pandit had a conversation with them. Before leaving the committee room on the last day, ಮುಗೀತು ಅವ್ರ ಡೆಲಿಗೇಷನು ಕಾನ್ಫರೆನ್ಸು. ಆ ರೂಮ್ ಬಿಟ್ಟು ಬರಬೇಕಾದ್ರೆ ದೆನ್ ಐ ವೆಂಟ್ ಅಪ್ ಆ್ಯಂಡ್ ಸ್ಪೋಕ್ ಟು ದ ಲೀಡರ್ ಆಫ್ ಅಪೋಸಿಂಗ್ ಡೆಲಿಗೇಷನ್. ವಿರೋಧ ಪಕ್ಷದ ನಿಯೋಗದ ಲೀಡರ್ನ ಜೊತೆ, ನಾಯಕನ ಜೊತೆ ನಾನು ಲಾಸ್ಟ್ ಟೈಮ್ ಬಿಟ್ಟು ಬರಬೇಕಾದ್ರೆ ಮಾತಾಡಿದೆ. ಏನಂತ ಮಾತಾಡಿದೆ ಅಂತ ವಿಜಯಲಕ್ಷ್ಮಿ ಪಂಡಿತ್ ಅವರು ಹೇಳ್ತಾ ಇದ್ದಾರೆ. ಐ ಹ್ಯಾವ್ ಕಮ್ ಟು ಆಸ್ಕ್ ಯು ಫಾರ್ ಗಿವ್ ಮೀ ಇಫ್ ಐ ಹ್ಯಾವ್ ಹರ್ಟ್ ಯು ಬೈ ಎನಿ ವರ್ಡ್ ಆರ್ ಆ್ಯಕ್ಷನ್ ಇನ್ ದಿಸ್ ಡಿಬೇಟ್. ಈ ಒಂದು ಡಿಬೇಟಲ್ಲಿ, ಈ ಒಂದು ಕಾನ್ಫರೆನ್ಸಲ್ಲಿ ನಾನು ಏನಾದರೂ ನಿಮ್ಗೆ ತಪ್ಪು ಮಾತಾಡಿದರೆ, ಹಾರ್ಷಾಗಿ ಮಾತಾಡಿದರೆ, ಹರ್ಟ್ ವರ್ಡ್ಸನ್ನು ಯೂಸ್ ಮಾಡಿದರೆ ನನ್ನನ್ನು ದಯವಿಟ್ಟು ಕ್ಷಮಿಸಿ ಅಂತ ಇಲ್ಲಿ ಕೇಳ್ಕೊಳ್ತಿದ್ದಾರೆ. ಡಿಬೇಟ್ ಮೀನ್ಸ್ ಚರ್ಚೆ, ಆ ಒಂದು ಚರ್ಚ್ ಡೆಲಿಗೇಷನ್. Then that delegation leader, opponent delegation leader responded, he shook my hand. Who shook my hand? Who is my here? My andre yaರಲ್ಲಿ ವಿಜಯಲಕ್ಷ್ಮಿ ಪಂಡಿತ್ warmly and said, I have no complaint. ನಿಮ್ಮ ಬಗ್ಗೆ ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಂಪ್ಲೇಂಟು ನನಗಿಲ್ಲ ಅಂತ ಹೇಳ್ತಾರೆ. ಯಾರು? ಅಪೋಸಿಷನ್ ಡೆಲಿಗೇಷನ್ ಲೀಡರು. Then this is the thing about happened in the second time. First time then family in the problem in the past ಆಗ್ತಾರೆ, ಅದರಿಂದ ಗಾಂಧೀಜಿಯವರ ಅಡ್ವೈಸಿಂದ. ದೆನ್ ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಇಸ್ ರಿಲೇಟೆಡ್ ಟು ವಾಟ್ ಹ್ಯಾಪನ್ಡ್ ಇನ್ ದ ಯುನೈಟೆಡ್ ನೇಷನ್ ಇನ್ ದ ಡೆಲಿಗೇಷನ್ಸ್, ಇಂಡಿಯನ್ ಆ್ಯಂಡ್ ಅಫೋನ್ ಡೆಲಿಗೇಷನ್ಸ್. ಅಲ್ಲಿ ಕೂಡ ಆಗಿತ್ತು. ಆ ಒಂದು ವರ್ಸ್ಟ್ ಮೈಂಡಿಂದನೂ ಕೂಡ ಎಸ್ಕೇಪ್ ಆಗ್ತಾಳೆ ಬೈ ದ ಫಾಲೋವಿಂಗ್ ಆಫ್ ಅಡ್ವೈಸ್ ಆಫ್ ವಿಜಯಲಕ್ಷ್ಮಿ ಮಹಾತ್ಮ ಗಾಂಧೀಜಿಸ್. That's why she is calling here, she has written here the best article, the best advice I ever had. Okay, the remaining 16 paragraph onwards I will come with in the next video. Okay, thanks for watching. I hope you understood about this topic or lesson for the first 9th standard state syllabus students. ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮ್ಗೆ ಅರ್ಥ ಆಗಿದ್ರೆ then you have to subscribe this YouTube channel. Then your subscription is our motivation.
By saying this, thanks for watching. Say goodbye. I will come with that next video. Thank you.